ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಈ ಸಲ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಯಚೂರು ಜಿಲ್ಲೆಯನ್ನ ಉತ್ತಮ ಫಲಿತಾಂಶದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದೂರ್ ಅವರು ನೀಡಿದ ಪತ್ರವನ್ನ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಖಾನಾಪುರದಯ್ಯ ಮತ್ತು ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಮತ್ತು ಸದಸ್ಯರಾದ ಎಚ್ ವೀರೇಶ್ ಪೂಜಾರಿ ವಿದ್ಯಾರ್ಥಿಗಳ ಪಾಲಕ ಪೋಷಕರಿಗೆ ಪತ್ರವನ್ನ ನೀಡಿ ವಿದ್ಯಾರ್ಥಿಗಳ ಓದಿಗಾಗಿ ಮನೆಯಲ್ಲಿ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಲು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಉಡಮಗಲ್ ಖಾನಾಪುರ್ ಪ್ರೌಢಶಾಲೆಯ ಕನ್ನಡ ಕಲಾ ಶಿಕ್ಷಕರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ, ನಮ್ಮ ರಾಯಚೂರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಹಳ ಆಸಕ್ತಿಯನ್ನ ವಹಿಸಿ ನಮ್ಮ ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶವನ್ನ ಸುಧಾರಣೆ ಮಾಡಲು ಶಿಕ್ಷಣ ಇಲಾಖೆ ಅಧಿಕಾರಿಗಳೊಂದಿಗೆ ಉತ್ತಮ ಮಾರ್ಗದರ್ಶನವನ್ನ ನೀಡುತ್ತಿದ್ದಾರೆ. ದಯವಿಟ್ಟು ಈ ಸಲ ಎಸ್ಎಸ್ಎಲ್ಸಿ ಫಲಿತಾಂಶ ಚೆನ್ನಾಗಿ ಬರಬೇಕಾದರೆ ಮಾರ್ಚ್ ತಿಂಗಳಲ್ಲಿ ಜರುಗುವ ಈ ಪರೀಕ್ಷೆಗೆ ವಿದ್ಯಾರ್ಥಿಗಳು ಮನೆಯಲ್ಲಿ ಓದುವ ಸಮಯದಲ್ಲಿ ಯಾರು ಟಿವಿ ನೋಡಬಾರದು, ಮೊಬೈಲ್ ಬಳಸಬಾರದು, ಮೊಬೈಲ್ ಬಿಡಿರಿ, ಮಕ್ಕಳೇ ಪುಸ್ತಕವನ್ನ ಹಿಡಿಯಿರಿ ಎಂದು ಹೇಳಬೇಕು. ಟಿವಿ ಬಂದ್ ಮಾಡಿ ಪುಸ್ತಕವನ್ನ ಓಪನ್ ಮಾಡಿ ಎಂದು ಮಕ್ಕಳಿಗೆ ತಿಳುವಳಿಕೆಯನ್ನ ಪಾಲಕ ಪೋಷಕರು ಹೇಳಬೇಕು. ಯಾವುದೇ ಕಾರಣಕ್ಕೆ ಓದುವ ಸಮಯದಲ್ಲಿ ಮನೆಯವರು ಟಿವಿ ನೋಡಬಾರದು. ಈ ಸಲ ಪೋಷಕರ ನಡೆ ವಿದ್ಯಾರ್ಥಿಗಳ ಅಭ್ಯಾಸದ ಕಡೆಗೆ ಆಗಬೇಕು. ಪರೀಕ್ಷೆ ಸಮಯದಲ್ಲಿ ಡಿಜಿಟಲ್ ಸಾಧನೆಗಳಿಂದ ದೂರವಿದ್ದು ಶೈಕ್ಷಣಿಕ ಸಾಧನೆಯನ್ನ ನಾವು ಮಾಡಬೇಕು. ಈಗ ನಮ್ಮ ಸಮಯ ಟಿವಿ ಮೊಬೈಲ್ ನೋಡುವುದಲ್ಲ, ಅಭ್ಯಾಸದ ಕಡೆ ಎಂಬುದನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು. ನಮ್ಮ ಸಿಇಒ ಸರ್ ಬಹಳ ಆಸಕ್ತಿಯಿಂದ ಈ ಕರಪತ್ರವನ್ನ ಮಾಡಿದ್ದಾರೆ. ಈ ಸಲ ಉತ್ತಮ ಫಲಿತಾಂಶ ಬಂದು ನಮ್ಮ ಜಿಲ್ಲೆಗೆ ಕೀರ್ತಿ ತರುವಂತಹ ಕೆಲಸವನ್ನ ಪೋಷಕರ ಸಹಕಾರ, ವಿದ್ಯಾರ್ಥಿಗಳ ಅಭ್ಯಾಸ ಚೆನ್ನಾಗಿ ಮಾಡಿ ಎಂದು ಡಾ ಬಿರಾದಾರ್ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ರಾಘವೇಂದ್ರ ನಾಯಕ್, ಗೋವಿಂದ್ ನಾಯಕ್, ನರಸಪ್ಪ ಭಂಡಾರಿ, ಪರಶುರಾಮ್ ಸೇರಿದಂತೆ ಗ್ರಾಮದ ಹಲವಾರು ಹಿರಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 6 ಅಥವಾ 7ರಿಂದ 9 ಗಂಟೆವರೆಗೆ ಟಿವಿಯನ್ನು ಹಚ್ಚದಂತೆ, ಜೊತೆಗೆ ಮಕ್ಕಳ ವಿದ್ಯಾರ್ಥಿಗಳ ಕೈಯಲ್ಲಿ ಮೊಬೈಲನ್ನು ಕೊಡಬಾರದು. ಮನೆಯಲ್ಲಿ ಯಾವ ರೀತಿಯಾಗಿ ಪೂರಕ ವಾತಾವರಣ ಇರಬೇಕು. ಜೊತೆಗೆ ಮಕ್ಕಳಿಗೆ ಅಂದರೆ ತಮ್ಮ ಮಕ್ಕಳಾಗಿರ್ಬೋದು, ಅಕ್ಕಪಕ್ಕದವರ ಮನೆಯ ವಿದ್ಯಾರ್ಥಿಗಳಾಗಿರ್ಬೋದು, ಅವರು ಸಹ ನಮ್ಮ ಮನೆಯಲ್ಲಿ ನಾವು ಟಿವಿ ಹಚ್ಚಿದ ಪಕ್ಕದ ಮನೆ ವಿದ್ಯಾರ್ಥಿ SSLC ಇದರಲ್ಲಿ ತೊಂದರೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮನೆಯಲ್ಲಿ ವಾತಾವರಣ ಹೇಗಿರಬೇಕು, ಅಕ್ಕಪಕ್ಕದ ಮನೆಯಲ್ಲಿ ಯಾವ ವಾತಾವರಣ ಇರಬೇಕು, ಜೊತೆಗೆ ನಾವು ಸಮಯದ ಪರಿಪಾಲನೆ ಹೇಗೆ ಮಾಡಬೇಕು ಅವುಗಳನ್ನು ತಿಳಿಸಬೇಕು. ಅವುಗಳನ್ನು ತಿಳಿಸಬೇಕಾದರೆ ಆ ವಿದ್ಯಾರ್ಥಿಗಳ ಪಾಲಕ ಪೋಷಕರ, ಆ ಗ್ರಾಮದ ಹಿರಿಯ ಮುಖಂಡರ ಸಂಗಡ ಈ ಕರಪತ್ರವನ್ನು ಹಂಚುವುದರ ಮೂಲಕ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ಹಿನ್ನೆಲೆಯಲ್ಲಿ ಇವತ್ತ ನಮ್ಮ ಶಾಲಾ ವತಿಯಿಂದ ಗೌರವಿತ ಅಧ್ಯಕ್ಷರ ಮತ್ತು ಸರ್ವ ಸದಸ್ಯರ ಅಪ್ಪಣೆ ಮೇರೆಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮೂಲತಃ ಉದ್ದೇಶ ಇಷ್ಟೇ, ಪರೀಕ್ಷೆ ಸಮಯದಲ್ಲಿ ಸಾಯಂಕಾಲ 6 ಅಥವಾ 7ರಿಂದ ಮಕ್ಕಳು ಓದುವ ಸಮಯ ಇರುವುದರಿಂದ ಅನವಶ್ಯಕವಾಗಿ ಟಿವಿ ಹಚ್ಚುವುದಾಗಲಿ ಅಥವಾ ಟಿವಿಯನ್ನು ಬಳಕೆ ಮಾಡುವುದಾಗಲಿ ಮತ್ತು ಮೊಬೈಲನ್ನು ಕೊಡುವುದಾಗಲಿ, ಅಥವಾ ನೀವು ಮೊಬೈಲ್ ನೋಡ್ತಾ ಇದ್ರೆ ಅವ್ರು ಕೂತಲ್ಲ, ನಾವು ಮೊಬೈಲ್ ಹಚ್ಚಿದಾಗ ಏನಾಗ್ತಾ ಇದ್ರೆ ಸೌಂಡ್ ಜಾಸ್ತಿ ಹೋಗುತ್ತೆ. ಆ ಸೌಂಡ್ ಅವ್ರಿಗೆ ಕಿವಿ ಹೊಡೆದಾಗ ಅವ್ರ ಮನಸ್ಸು ಮೊಬೈಲ್ ಕಡೆ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಮೊಬೈಲನ್ನು ಸಂಪೂರ್ಣವಾಗಿ ಬಳಕೆ ಮಾಡದಂತೆ ನೋಡಿಕೊಳ್ಳಬೇಕು. ಜೊತೆಗೆ ಪಾಲಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಆ ಮೊಬೈಲ್ಗಳನ್ನು ಅದಕ್ಕೆ ಒಂದು ಕೊಟೇಶನ್ ಕೊಟ್ಟಿದ್ದಾರೆ. ಮೊಬೈಲ್ ಹಿಡಿಯುವುದನ್ನು ಬಿಡಿ, ಮೊಬೈಲ್ ಹಿಡಿಯುವುದನ್ನು ಬಿಡಿ, ಪುಸ್ತಕವನ್ನು ಇಡಿ. ಅದು ಕಲ್ಪನೆ. ಮೊಬೈಲ್ ಹಿಡಿಯುವುದನ್ನು ಬಿಡಿ, ಪುಸ್ತಕವನ್ನು ಇಡಿ ಅಂದರೆ ಪುಸ್ತಕವನ್ನು ಓದಿ ಎನ್ನುವಂಥ ಒಂದು ಕೊಟೇಶನ್ ಕೊಡುವುದರ ಮೂಲಕ ರಾಯಚೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದ್ ಅವರು ಬಹಳ ಅರ್ಥಪೂರ್ಣವಾದ ಒಂದು ಈ ಸಲ ವಿಶೇಷವಾದ ರೀತಿಯಲ್ಲಿ ಬಹಳ ಆಸಕ್ತಿ ಅವರಿಗೆ. ನಮ್ಮ ರಾಯಚೂರು ಜಿಲ್ಲೆ ಇಡೀ ಕರ್ನಾಟಕದಲ್ಲಿ SSLC ಫಲಿತಾಂಶದಲ್ಲಿ ಮೇಲ್ಮಟ್ಟದಲ್ಲಿ ಇರಬೇಕೆನ್ನುವುದು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆಸೆ. ಆ ಆಸೆಯಲ್ಲಿ ಇವತ್ತು ಈ ಕರಪತ್ರವನ್ನು ಮುಖ್ಯ ಗುರುಗಳಾದಂಥ ವೀರೇಶ್ ಅಂಗಡಿಯವರ ಒಂದು ಜೊತೆಗೆ ಅಧ್ಯಕ್ಷಂತ ಖಾನಾಪುರದಯ್ಯ, ಸದಸ್ಯಂತ ಪೂಜಾರಿ ಸೇರಿದಂತೆ ಎಲ್ಲ ಗ್ರಾಮಸ್ಥರ ಒಂದು ಸಮ್ಮುಖದಲ್ಲಿ ಕರಪತ್ರವನ್ನು ಕೊಡಲಾಗ್ತದೆ. ದಯವಿಟ್ಟು ತಾವು ಈ ಕರಪತ್ರವನ್ನು ಓದಿ ಅದರಂತೆ ಪರಿಪಾಲನೆ ಮಾಡಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಉಡುಮಲ್ ಖಾನಾಪುರ ವಿದ್ಯಾರ್ಥಿಗಳು ಸಹ ಹೆಚ್ಚಿನ ರೀತಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಎತ್ತವರೆಗೂ ಕೀರ್ತಿ ತರುವಂಥ ಕೆಲಸಕ್ಕೆ ತಮ್ಮ ಸಹಕಾರಿಗಳೆಂದು ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಲ್ ಖಾನಾಪುರದ ಎಲ್ಲ ಗ್ರಾಮದ ಸಮಸ್ತ ಸಾರ್ವಜನಿಕರೇ, ಗೌರವಿತ
ಅಧ್ಯಕ್ಷರೇ, ಸರ್ವ ಸದಸ್ಯರೇ, ವಿದ್ಯಾರ್ಥಿಗಳೇ ಮತ್ತು ತಾಯಂದಿರೇ, ನಮಗೆಲ್ಲ ಗೊತ್ತಿರುವ ಹಾಗೆ ಮುಂದಿನ ತಿಂಗಳಿಂದ SSLC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆ ನಡೀತಾ ಇದೆ. ಅದು ಒಂದು ಬೋರ್ಡ್ ಪರೀಕ್ಷೆ. ಆ ಬೋರ್ಡ್ ಪರೀಕ್ಷೆ ಇರುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.